ಪ್ರಥಮದಲ್ಲಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ ಕೋಟಿ ನಮನಗಳನ್ನು ಹೇಳುತ್ತಾ, ನನ್ನ ಹೆಸರು ಭಾರತಿ, ಗದಗ ಬಿಟ್ಕೇರಿ. ನಾನು ಧ್ಯಾನದ ಅನುಭವಗಳನ್ನು ಹಂಚಿಕೊಳ್ಳುತ್ತೇನೆ. ನಾನು ಧ್ಯಾನ ಮಾಡ್ತಾ ಇದ್ದು ಇವಾಗ 1 ವರ್ಷ ಆಯಿತು. ನಾನು ಮನೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದು, ಆ ಹಲವಾರು ಸಮಸ್ಯೆಯೊಳಗೆ ನನ್ನ ಮಗನ ಸಮಸ್ಯೆನೇ ಬಹಳ ಆಗಿತ್ತು. ಮಗ 10th ಇದ್ದ, ಸರಿಯಾಗಿ ಓದ್ತಾ ಇರಲಿಲ್ಲ, ತುಂಬಾ ಹಠ ಮಾಡ್ತಿದ್ದ, ಅಭ್ಯಾಸದ ಬಗ್ಗೆ ಗಮನವೇ ಇರ್ತಿರ್ಲಿಲ್ಲ, ಬರೀ ಆಟ, ಮೊಬೈಲು ಇದೇ ಆಗಿತ್ತು. ತುಂಬಾ ವಿಚಾರದಲ್ಲಿ ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ಬಿಟ್ಟಿತ್ತು ನನಗೆ. ಆ ಮಾನಸಿಕ ಹಿಂಸೆಯಿಂದ ನನ್ನ ಫ್ರೆಂಡು ಹೇಳಿದ್ಲು, ಹಿಂಗೈತಿ ನೀಲಕಂಠೇಶ್ವರ ಮಠದಾಗ ಧ್ಯಾನ ಸ್ಟಾರ್ಟ್ ಆಗೈತಿ, ಬಾ ಅಂತೇಳಿ. ಆಯ್ತು ಬರ್ತೀನಿ ಅಂತೇಳಿ ಹೋದೆ. ಮುಂಚೆ ನಾನು ಹೋಗ್ತಿದ್ದೆ, ಆಮೇಲೆ ನನ್ನ ಮಗಗೆ ಹೇಳಿದೆ, ಹಿಂಗೆ ಬಾ ಪಿ ಧ್ಯಾನ ಮಾಡು, ಚಲೋ ಆಗ್ತೈತಿ, 10 ನಿಮಿಷ ಬಂದು ಕೂಡು ಅಂತ ಹೇಳಿ. ಇಲ್ಲ ಇಲ್ಲ ಅಂತಿದ್ದ, ಆದ್ರೂ ಒತ್ತಾಯ ಮಾಡಿ ಕರ್ಕೊಂಡು ಹೋದೆ. ಆಮೇಲೆ ಬರ್ತಿದ್ದ, ದಿನ ನನ್ನ ಜೊತೆ ಅರ್ಧ ತಾಸು ಧ್ಯಾನಕ್ಕೆ ತಾನು ಕುಳಿತ ಧ್ಯಾನ ಮಾಡ್ತಾ ಮಾಡ್ತಾ ಅವನಲ್ಲಿರೋ ಹಠಮಾರಿತನ, ಕೆಲವೊಂದು ಫ್ರೆಂಡ್ಸ್ ಹತ್ರ ಹೋಗುದು, ಮೊಬೈಲ್ ಬಗ್ಗೆ ಬಹಳ, ಮೊಬೈಲ್ ಅಂದ್ರೆ ತುಂಬಾ ಅಡಿಕ್ಟ್ ಆಗಿದ್ದ. ಯಾವಾಗ ಅವನು 41 ದಿವಸ ಅಲ್ಲೇ ಧ್ಯಾನಕ್ಕೆ ಬಂದ, ಮಧ್ಯೆ ಮಧ್ಯೆ ಸ್ವಲ್ಪ ಬಿಟ್ಟ, ಅದು ಧ್ಯಾನಕ್ಕೆ ಕಂಟಿನ್ಯೂ ಬಂದಾಗಿಂದ ಮೊಬೈಲ್ ತಾನೇ ಅವನ ಹತ್ರ ಒಂದು ಮೊಬೈಲ್ ಇತ್ತು, ಏನೋ ಗೊತ್ತಿಲ್ಲ, ಧ್ಯಾನಕ್ಕೆ ಬಂದ ಮೇಲೇನೋ ಅವನು ಮೊಬೈಲ್ ನೋಡೋದು ಕಡಿಮೆ ಮಾಡ್ದ. ಆಮೇಲೆ ಇದ್ದಕ್ಕಿದ್ದಂಗೆ 41 ದಿನದೊಳಗೆ ಮೊಬೈಲೇ ಕೆಟ್ಟ ಹೋಯ್ತು. ಏನಾಯ್ತು ಗೊತ್ತಿಲ್ಲ, ಮೊಬೈಲ್ ಸಡನ್ ಆಗಿ ಕೆಟ್ಟ ಹೋಯ್ತು. ಹಿಂಗಾಯ್ತಮ್ಮ ಅಂತಂದ. ಆಮೇಲೆ ಸ್ವಲ್ಪ ಅವನು ಬಹಳ ಸಿಟ್ಟು, ಬಹಳ ಮನೇಲಿ ಅವನ ಸಂಬಂಧ ಎಲ್ರೂ ಮನೇಲಿ ಗುದ್ದಾಡೋದು, ಟೆನ್ಷನ್ ಆಗ್ಬಿಟ್ಟಿತ್ತು. ಆಮೇಲೆ ತನ್ನಲ್ಲಿರೋ ಸಿಟ್ಟನ್ನು ಕಡಿಮೆ ಮಾಡ್ಕೊಂಡ. 10th ಅಲ್ಲಿ ಒಂದು ವಿಷಯ ಇದಾಯ್ತು. ಹೊಳ್ಳಿ ನನಗೂ ಬಹಳ ದುಃಖ ಬೇಜಾರಿಂದ ವಿದ್ಯಾ ಮೇಡಮ್ ಅವ್ರಿಗೆ ಒಂದ್ಸಲ ಕಾಲ್ ಮಾಡಿದೆ. ತುಂಬಾ ಅಳ್ತಾ ಇದ್ದೆ, ಮಾತಾಡಕ್ಕೆ ಬರ್ತಿರ್ಲಿಲ್ಲ ನನಗೆ. ಅವರು ಹೇಳಿದ್ರು, 41 ದಿನ ನೀವು ಧ್ಯಾನ ಮಾಡ್ರಿ, ಆಮೇಲೆ ನನ್ನ ಜೊತೆ ಮಾತಾಡ್ರಿ ಅಂತ ಹೇಳಿ. ಆ 41 ದಿನ ನನ್ನ ಜೀವನದ ಬದಲಾವಣೆನೇ ತಂದ್ಬಿಡ್ತು. ನನ್ನಲ್ಲಿ, ನನ್ನ ಮಗನಲ್ಲಿ ತುಂಬಾ ಬದಲಾವಣೆಗಳಾದವು. ನನ್ನಲ್ಲಿನೂ ಆರೋಗ್ಯ ಸಮಸ್ಯೆ ತುಂಬಾ ಇತ್ತು. ದೈಹಿಕವಾಗಿ ಆರೋಗ್ಯ ಸಮಸ್ಯೆ, ಕಾಲು ನೋವು, ಪ್ರತಿಯೊಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು. ಏನೋ ಧ್ಯಾನ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಸಮಸ್ಯೆನೂ, ನನ್ನ ಆರೋಗ್ಯದ ಸಮಸ್ಯೆನೂ ಕ್ಲಿಯರ್ ಆಯ್ತು. ಫೈನಾನ್ಸಿಯಲ್ಲಿನೂ ಸಮಸ್ಯೆ ಇತ್ತು, ಅದು ನನಗೆ ಎಲ್ಲ ಸರಳವಾಗಿ ನಡೀತಾ ಇದೆ ಇವಾಗ. ಆಮೇಲೆ ನನ್ನ ಮಗನು ಇವಾಗ ತುಂಬಾ ಚೇಂಜ್ ಆಗಿ ನನಗೆ ಹೇಳ್ತಾನೆ, ನೀನು ಧ್ಯಾನ ಮಾಡಿ ಇಲ್ಲ ಅಂತ ಇವಾಗ ಕೇಳ್ತಾನೆ. ಧಾರವಾಡದಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದಾನೆ, ಓದ್ತಾ ಇದ್ದಾನೆ. ನನಗೂ ಕೇಳ್ತಾನೆ, ನೀನು ಧ್ಯಾನ ಮಾಡಿಲ್ಲ ಅಂತ ಹೇಳಿ. ಇವಾಗ ಅವನ ಫ್ರೆಂಡ್ಸಿಗೂ ಹೇಳ್ತಾನೆ ಧ್ಯಾನ ಮಾಡು ಅಂತ ಹೇಳಿ. ಡೈಲಿ ಅವನು ಧ್ಯಾನ ಮಾಡ್ತಾನ. ಮಾನಸಿಕವಾಗಿ ಎಷ್ಟೋ ಟೆನ್ಷನ್ಸ್ಗಳಿದ್ವು, ಧ್ಯಾನ ಮಾಡ್ತಾ ಮಾಡ್ತಾ ಆ ಮಾನಸಿಕ ಟೆನ್ಷನ್ನು ಕಡಿಮೆ ಆದ್ವು. ಇವಾಗ ಯಾರೇ ಏನೇ ಅಂದ್ರು ಅಂತಾರಲ್ಲ ಅಂತೇಳಿ ಸುಮ್ಮನೆ ಯಾರ ಬಗ್ಗೆನೂ ವಿಚಾರ ಮಾಡಲ್ಲ, ಬೇರೆಯವ್ರ ಬಗ್ಗೆನೂ ಮಾತಾಡಕ್ ಹೋಗಂಗಿಲ್ಲ. ಮೈಂಡ್ ಅಗ್ದಿ ರಿಲೀಫ್, ಯಾವಾಗ್ಲೂ ಖುಷಿಯಾಗಿ ಇರುತ್ತೆ ಮನಸ್ಸಲ್ಲಿ. ಆಮೇಲೆ ಧ್ಯಾನ ಪ್ರಚಾರ ಗದಗಲ್ಲಿ ತುಂಬಾ ಚೆನ್ನಾಗಿ ನಡೀತಿದೆ. ಒಂದು ನಿರ್ದಿಷ್ಟವಾದ ಪ್ರದೇಶ, ಅಲ್ಲಿ ಎಲ್ಲ ಪಾಂಪ್ಲೆಂಟ್ ಹಚ್ಚೋದು, ಶಾಲೆ ಅಥವಾ ಮಠ, ಯಾವುದು ಮಠ ಮತ್ತೆ ಶಾಲೆಯಲ್ಲಿ ತುಂಬಾ ಧ್ಯಾನ ಪಾಂಪ್ಲೆಂಟ್ ಹಚ್ಚೋದು, ಪ್ರಚಾರ ಚೆನ್ನಾಗಿ ಮಾಡ್ತಿದ್ದೀವಿ ಎಲ್ಲರೂ. ನಾನು ಸ್ವಲ್ಪ ಅದರಲ್ಲಿ ಭಾಗಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ವಿದ್ಯಾ ಮೇಡಮ್ ಅವರು, ನಿತ್ರಾ ಮೇಡಮ್ ಅವರು ಏನೇ ಕಾಲ್ ಮಾಡಿ ನಾವು ಕೇಳಿದ್ರು ಹಿಂಗೈತೆ ಅಂದ್ರೆ ಧ್ಯಾನ ಮಾಡಿ ಮೇಡಮ್, ಎಲ್ಲ ಸರಿ ಹೋಗುತ್ತೆ ಅಂತೇಳಿ ನಮಗೆ ಪ್ರೋತ್ಸಾಹ ಕೊಡ್ತಾರೆ ಪ್ರತಿಯೊಂದು ವಿಷಯದಲ್ಲಿ. ನನ್ನ ಧ್ಯಾನದ ಅನುಭವಗಳನ್ನು ಹೇಳಿದ್ದೇನೆ. PMC ಚಾನೆಲ್ವರೆಗೂ ನನ್ನ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.